ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವುದಕ್ಕೆ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಬೇಡರ ರೆಡ್ಡಿಹಳ್ಳಿ ಬಸವರೆಡ್ಡಿ ಹೇಳಿದರು. ಪಟ್ಟಣದ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಕಚೇರಿಯಲ್ಲಿ ಶನಿವಾರ ರೈತರೊಂದಿಗೆ ಸಭೆ ನಡೆಯಿತು. ನಂತರ ಮಾತನಾಡಿದ ಅವರು, ಭರಮಸಾಗರದಲ್ಲಿ ಇದೇ ತಿಂಗಳ 11ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಡೆಯುತ್ತಿರುವ ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠದ ವತಿಯಿಂದ ಕೃಷಿ ಮೇಳ ಮತ್ತು ರೈತರ ಸಂವಾದ ಕಾರ್ಯಕ್ರಮವನ್ನು ಮತ್ತು ತರಳಬಾಳು ಹುಣ್ಣಿಮೆಯ ಮಹಾವೇದಿಕೆಯನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಮತ್ತು ಕೆರೆಗಳ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದಂತೆ ಚರ್ಚೆ ನಡೆಯುತ್ತಿದ್ದು, ರೈತರು ಮತ್ತು ಕೃಷಿ ವಿಜ್ಞಾನಿಗಳೊಂದಿಗೆ ಹಾಗೂ ಆಧುನಿಕ ರೀತಿಯ ಕೃಷಿಗೆ ಸಂಬಂಧಿಸಿದಂತಹ ಯಂತ್ರೋಪಕರಣಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಅದರ ಉಪಯೋಗಗಳ ಬಗ್ಗೆ ಕೃಷಿ ತಜ್ಞರಿಂದ ಮಾಹಿತಿಯನ್ನು ನೀಡಲಾಗುತ್ತಿದ್ದು, ಕೃಷಿಕ ಬಂಧುಗಳನ್ನು ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸಂವಾದ ನಡೆಯಲಿದ್ದು ಅತಿ ಹೆಚ್ಚು ರೈತರು ಬರಬೇಕು ಎಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಮುದಿಯಪ್ಪ, ಹಿರೇಹಳ್ಳಿ ನಿಜಲಿಂಗಪ್ಪ, ಬೋಸೆ ರಂಗಪ್ಪ, ಬಸ್ ಏಜೆಂಟ್ ಪಾಲಯ್ಯ, ಓತಪೇಶ್ ಮುತ್ತಯ್ಯ, ಜಾಗನೂರಹಟ್ಟಿ ಪಾಲಯ್ಯ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಹರೀಶ್, NKS TV4 ನ್ಯೂಸ್, ನಾಯಕನಹಟ್ಟಿ. ಅವರು ಎದೆ ಕಾರ್ಯಕ್ರಮದ್ದು ನಮ್ಮ ಫೋನ್ ಮುಖಾಂತರ ಹೇಳಿ ಅವರು ಬೆಳಿಗ್ಗೆನೆ, ಯಾಕಂದ್ರೆ ನಾವು ಕಾಂಪ್ಲೆಕ್ಸ್ ಕೊಟ್ಟು ಹೋದ್ರೆ ನಾವೆಲ್ಲ ಒಂದ್ಸರಿ ಎಲ್ಲ ಅಧ್ಯಕ್ಷರನ್ನ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಪಂಚಾಯತಲ್ಲಿ ಜನ ಹೋಗಿ ನಾವು ಇದು ಮಾಡೋಣ ಅಂತ ನಾವು ಅಂದಿದ್ವಿ. ಈಗಲೂ ಸೋಮವಾರ ದಿನ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಮತ್ತು ಎಲ್ಲ ರೈತರನ್ನೆಲ್ಲ ತಂದು ನಮ್ಮ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಅವರಿಗೆ ಎಲ್ಲ ಕರಪತ್ರ ಕೊಟ್ಟು ನಾಳೆ ನೋಡ್ತೀವಿ. ನಾಳೆ ಸಾಯಂಕಾಲ ಚರ್ಚೆ ಮಾಡಿ ನಾವು ಒಂದು ಆಟ ಮಾಡಿ ಬೇಕಾದ್ರೆ ಎಲ್ಲ ಗ್ರಾಮ ಪಂಚಾಯತಿಗೆ ಆಟ ಪ್ರಚಾರ ಮಾಡ್ಕೊಂಡು ಹೆಚ್ಚಿನಲ್ಲಿ ಮನೆ ಬಂದಿದ್ವಲ್ಲ ಅದಕ್ಕಿಂತ ಹೆಚ್ಚಿನಲ್ಲಿ ಆ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮವನ್ನು ನಾವು ಸಹ ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ವಿ ಮಾಡೋಕ್ಕೆ ನಾವು ಒಂದು ಕೈ ಜೋಡಿಸುವಂತ ಹೇಳ್ತಾ ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಅನ್ಸುತ್ತೆ ಮಾತು ಮುಗಿಸ್ತಾರೆ. ಇಲ್ಲಿ ದೊಡ್ಡ ಕೆರೆಗಳನ್ನು ಬೆಳೆಸಿದ್ದಾರೆ. ಅವ್ರಿಗೆ ಯಾರು ನಾವು ಮನವಿ ಮಾಡಿಲ್ಲ. ಅವತ್ತು ಕೂಡ ನಮ್ಮ ಯಾರು ರೈತರು ತಮಿಳ್ ಕೆರೆ ಕಟ್ಟಿಸು ಅಂತ ಹೇಳಿಲ್ಲ. ಆದರೆ ಅವರು ಈ ಜನಾಂಗ, ಇಲ್ಲಿ ನನ್ನ ಸಮುದಾಯ ಇರತಕ್ಕಂಥ ಈ ಜನಾಂಗಗಳು ಚೆನ್ನಾಗಿರಬೇಕು ಅಂತೇಳಿ ಅವರು ತಿಪ್ಪೇರುದ್ರ ಸ್ವಾಮಿಯವರು ಅವತ್ತೇ ಕೆರೆ ಕಟ್ಟಿಸಿದ್ದಾರೆ. ರಾಜ ಮಹಾರಾಜರು ನಾವೇನು ಕೆರೆ ಕಟ್ಟಿಸಿದೆ ಅಂತ ಹೇಳಿಲ್ಲ. ಅವ್ರು ಎಂಥ ಪ್ಲಾನ್ ಹಾಕಿದ್ದಾರೆ ಅವತ್ತೇ. ಇಂಜಿನಿಯರ್ಗಳು ಕೂಡ, ಇವತ್ತಿನ ಇಂಜಿನಿಯರ್ಗಳು ಕೂಡ ಪ್ಲಾನ್ ಬರಲ್ಲ. ಒಂದು ಕೆರೆಯಿಂದ ಒಂದು ಕೆರೆ ಕೋಡಿ ಬಿಟ್ಟರೆ ಮತ್ತೊಂದು ಕೆರೆ ತುಂಬಬೇಕು ಅನ್ನೋಂಥ ಪ್ಲಾನ್ ಹಾಕಿ ಅವತ್ತೇ ಕಟ್ಟಿಸಿದ್ದಾರೆ ಕೆರೆ. ಆದರೆ ನಮ್ಮ ಕೆಲಸ ಏನಪ್ಪ ಅಂತಂದರೆ ಆ ಕೆರೆ ತುಂಬಿಸಂಥದ್ದು. ಇವತ್ತು 100 TMC ನೀರು ಸಮುದ್ರ ಸೇರ್ತಾ ಇದ್ದಾರೆ. ಎಲ್ಲ ನದಿಗಳಲ್ಲೂ ಕೂಡ ಕಾವೇರಿ, ಕೃಷ್ಣ, ತುಂಗಭದ್ರಾ ಎಲ್ಲ ನದಿಗಳು 100 TMC ಹೆಚ್ಚುವರಿಯಾಗಿ ಸೇರ್ತವೆ. ಆ ನೀರನ್ನು ಇವತ್ತು ತುಂಬಿಸಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಉಳ್ಳವರು ಏನು ಮಾಡ್ತಾ ಇದ್ದಾರೆ, ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಯಾರ್ಯಾರು ಪ್ರಬಲ ರಾಜಕಾರಣ ಇರುತ್ತೋ ಆಯಾ ಭಾಗಕ್ಕೆ ಆ ನೀರನ್ನು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸುಮ್ಮನೆ ಇದ್ರೆ ಮತ್ತೆ ಇದೇ ನಮ್ಮ ಭಾವನೆ. ಇವತ್ತು ನಿಮ್ಮ ಈ ನಾಯಕಟ್ಟು ಹೋಬಳಿಯಲ್ಲಿ ನೋಡಿದರೆ ನಿಜವಾದ ಅದು ಎಂಥ ಬೆಳೆ ಬೆಳೀತಾರೆ, ಅದು ಎಂಥ ರೈತರಿದ್ದಾರೆ. ಎಲ್ಲ ಮನೆಗಳು ಅಲ್ಲಿ, ವಿದ್ಯಾಭ್ಯಾಸ ಮಕ್ಕಳು ಅಲ್ಲಿಂದಲೇ ಓಡಾಡ್ತಾರೆ. ಭಾಳ ಪ್ರಗತಿ ಪರ ಅಂತ ರೈತರು ಇದ್ದಾರೆ. ಆದರೆ ಕೂಡ ನಮಗೆ ಆಗ್ಬೇಕು ಯಾರೋ ಮಾಡ್ತಾರೆ, ಯಾರು ಮಾಡಲ್ಲ. ನಮ್ಮನ್ನೆಲ್ಲನೂ ಕೂಡ ಮತ್ತೆ ಇಟ್ಟು ಅವ್ರು ರಾಜಕಾರಣ ಮಾಡ್ತಾರೆ. ಬಿಟ್ಟರೆ ಅದು ಯಾವುದೇ ಪಕ್ಷದಲ್ಲಿ ಇರ್ಬೋದು, ನಾನು ಯಾವ ಪಕ್ಷ ಅಂತ ಹೇಳಲ್ಲ. ನಮ್ಮವರೇ ನಮಗೆ ಮೋಸ ಮಾಡ್ತಾರೆ. ನಮ್ಮ ಮನೆಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ರೆ ಅವ್ರ ಅಣ್ಣ ತಮ್ಮಗಳು ಯಾರನ್ನ ಅವನು ಬೈಲಿಗೆ ತಂದು ನೋಡೋಣ. ಇವ್ರು ಹಿಂಗೆ ಇರಬೇಕು, ನಾನು ಮಾತ್ರ ಬೆಳಿಬೇಕು ಅನ್ನೋಂಥ ಇದಿರುತ್ತೆ. ನಾವು ಪ್ರಜ್ಞಾವಂತರಾಗಿ ಏನು ನಮ್ಮ ಗುರುಗಳು ಕಟ್ಟಿಸಿರ್ತಕ್ಕಂಥ ಕೆರೆಗಳು, ರಾಜ ಮಹಾರಾಜರು ಕಟ್ಟಿಸಿರ್ತಕ್ಕಂಥ ಕೆರೆಗಳು ಇವತ್ತು ತುಂಬಿಸೋದಕ್ಕೆ ಅಂಥ ಒಂದು ಮಹನೀಯನನ್ನು ಇವತ್ತು ದಾರಿ ತೋರಿಸಿದ್ದಾರೆ ಸಿರಿಗೆರೆ ಗುರುಗಳನ್ನ. ಆ ಗುರುಗಳ ಸನ್ನಿಧಿಗೆ ನಾವು ಈಗ ಹೋಗಿದ್ದೀವಿ, ಮಾತಾಡಿದ್ದಾರೆ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಜಿಲ್ಲೆಯನ್ನು ಹಸಿರೀಕರಣ ಮಾಡಬೇಕು, ಇದು ಮಾಡ್ತೀನಿ, ನಾನು ಸರ್ಕಾರದಿಂದ ಒತ್ತಡ ಹಾಕಿ ಕಿವಿಹಿಂಡಿ ಕೆಲಸವನ್ನು ಮಾಡ್ತೀನಿ. ಚಿತ್ರದುರ್ಗ ಜಿಲ್ಲೆಗೆ ನೀರಾವರಿ ಮಾಡೋದೇ ನಮ್ಮ ಮಠದ ಏಕೈಕ ಗುರಿ ಅಂತ ಹೇಳಿರ್ತಕ್ಕಂಥ ಶ್ರೀಗಳಿಗೆ ನಾವು ಬೆಂಬಲಿಸಬೇಕು. ಇವತ್ತು 11ನೇ ತಾರೀಕು ಏನು ನೀರಾವರಿ ತಜ್ಞರು, ಕೃಷಿ ತಜ್ಞರು ಅವತ್ತು ಒಂದು ದಿನವಿಡೀ ಸಂವಾದ ಕಾರ್ಯಕ್ರಮ ಐತೆ. ಆ ಸಂವಾದ ಕಾರ್ಯಕ್ರಮಕ್ಕೆ ಹಿಂದೆ ಏನು ನೀವು ನಾಯಕಟ್ಟು ಹೋಬಳಿಯಿಂದ 2 ಬಸ್ ಬಂದಿದ್ದೀರಿ,
ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಯಿಂದ ಒಂದೊಂದು ವಾಹನವನ್ನು ತರಂತ ವ್ಯವಸ್ಥೆಯನ್ನು ಮಾಡಬೇಕು, ಸಾವಿರಾರು ಜನ ಬಂದು ಸೇರಬೇಕು ಅಂತ ನಾವು ಇಲ್ಲಿ ಈ ಸಭೆಗೆ ಬಂದಿದ್ದೀವಿ. ನಿಮಗೂ ಕೂಡ ಮಾಡ್ತೀವಿ. ನಾವು ರೈತರು, ನೀವು ರೈತರು, ನಾವು ಸ್ವಲ್ಪ ಇರಲಿ ನಮ್ಮ ಮಂಥನದ ಜೊತೆಗೆ 4 ಜನಕ್ಕೆ ವಿಚಾರ ಮಾಡಬೇಕು, ವಿಚಾರದ ಮೂಲಕ ಈ ಸಂಘಟನೆ ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡು ಬಂದಿದ್ದೀವಿ. ನೀವು ಕೂಡ ನಿಮ್ಮ ಪಕ್ಕದ ಹಳ್ಳಿ, ನಿಮ್ಮ ಪಕ್ಕದ ತಾಲೂಕು ಯಾರ್ಯಾರು ಸಂಬಂಧಿಕರಿದ್ದಾರೋ ಅವರಿಗೆಲ್ಲ ಈ ವಿಷಯ ಹೇಳಬೇಕು. ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಗಂಡಾಂತರಗಳನ್ನ ಕಾದಿದ್ದಾವೆ ನಮ್ಮ ತಾಲೂಕುಗಳಿಗೆ. ಈಗ ಮೀಟರ್ ಹಾಕ್ತಾರೆ, ಕರೆನ್ಸಿ ಮೀಟರ್ ಹಾಕ್ತಾರೆ, ಭಾರಿ ಎಲ್ಲ ಯಾವುದು ಕೂಡ ಪುಕ್ಸಟ್ಟೆ ಕೊಡಬಾರ್ದು ರೈತರಿಗೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸುಮ್ಮನೆ ಟೋಲ್ ಗಾಡಿಗೆ ಕೊಡ್ತಾ ಇದ್ದಾರೆ, ಯಾರಿಗೂ ಸಿಗ್ತಾ ಇಲ್ಲ ಅದು. ಇವತ್ತು ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಇವತ್ತು ನೀರಾವರಿ ಹೋರಾಟಕ್ಕೆ ಮತ್ತು ಅಲ್ಲಿ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಬರಬೇಕು. ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ನಮ್ಮ ಕೆರೆ ತುಂಬಿಸೋದ್ರ ಕಡೆಗೆ ನಾವು ಗಮನ ಹರಿಸಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಾವೆಲ್ಲರೂ ಸೇರಿ ಒಗ್ಗಟ್ಟು ಮಾಡ್ಬೇಕಂತ ಹೇಳಿದ್ದೀವಿ. ನೀವು ಕೂಡ ಮೊನ್ನೆ 13ನೇ ತಾರೀಕು ಏನು ಸಿರಿಗೆರೆ ಮಠಕ್ಕೆ ಬಂದಿದ್ರು, ಅದಕ್ಕಿಂತ ಹೆಚ್ಚಿನದಾಗಿ ಬರಲಿ. ನಮ್ಮ ಪ್ರಯತ್ನ ಒಂದಿನೇದು ಭದ್ರಾ ನೀರು ತರದೇ ನಮ್ಮ ವಾದ. ಯಾವುದೇ ಚಳವಳಿ ಮೇಲೆ ಅದರ ಭಾಗವಾಗಿ ನಾವು ಇವತ್ತು ಚಳವಳಿ ಮಾಡಬೇಕಾಗಿದೆ. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೀರಿದ್ದರೆ ಬೆಳೀತಾರೆ. ಏನು 30-40 ಪೈಸೆ ಭಾಗ ಕುಂತು ತೇಗಂತ ಜನ ಇದ್ದಾರೆ, ರಾಜಕಾರಣಿಗಳು. ಅದಕ್ಕೆ ಅನ್ನ ಕೊಡ್ಬೇಕಂದ್ರೆ ನಾವು ಭದ್ರಾ ನೀರು ನಡೆಸಲೇಬೇಕು, ಅನ್ನ ಬೆಳೆಯಲೇಬೇಕು. ಈ ಸಮಾಜಕ್ಕೆಲ್ಲ ಊಟ ಆಗ್ತಕ್ಕಂಥ ಶಕ್ತಿ, ಜ್ಞಾನ ನಮಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಸೇರೋಣ. ನಾನು 11ನೇ ತಾರೀಕು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡೋಣ. ನೀವೇನಿಗೆ ಬಂದಿದ್ದೀರ ಇಷ್ಟು ಜನ, ಪ್ರತಿಯೊಂದು ಹಳ್ಳಿ ಕೂಡ ಸುದ್ದಿ ಕೊಡ್ರಿ. ಇಷ್ಟೇ ಜನ ಬಂದರೂ ನಮಗೆ ಗೊತ್ತೇ ಎಂತೆಂಥರ ಬಂದಿದ್ದೀರಾ ಅಂಬೋದು. ಎಲ್ಲ ಹಿರಿಯರು ಬಂದಿದ್ದೀರಾ. ಎಲ್ಲ ಹಳ್ಳಿಗಳಿಗೆ ವಿಚಾರ ಕೊಡೋದ್ರ ಮೂಲಕ 4 ಗಂಟೆಯಿಂದ ಮೊನ್ನೆ ಬಂದದಕ್ಕಿಂತ ಹೆಚ್ಚಿನ ಜನ ಬರಬೇಕು. ಇದು ಭದ್ರಾ ನೀರು ಬಗ್ಗೆ ಭಾಳಷ್ಟು ವಿಶೇಷವಾಗಿ 15ನೇ ತಾರೀಕು ಸ್ವಾಮೀಜಿಯವರು ಎಲ್ಲ ಸೇರಿ ಮಾತಾಡೋಣ ಅಂತ ಹೇಳಿದರೆ, ಆಮೇಲೆ ಏನು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕೂಡ ಅವರು ನೀರಾವರಿ ಇದರಿಂದ ಅವರು ಕೂಡ ಬರ್ತಾರಂತ ಸ್ವಾಮಿಯವರು ಹೇಳಿದ್ದಾರೆ. ದಿನವೂ ಕೂಡ 4ನೇ ತಾರೀಕು ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಬರಬೇಕು. ವಿಚಾರವನ್ನು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಹಿರಿಯರಿಗೂ ಮತ್ತು ಹೋರಾಟಗಾರ ಬಂಧುಗಳಿಗೂ, ನಮ್ಮ ರಾಜ್ಯ ಉಪಾಧ್ಯಕ್ಷ ಬಸವರಾಜರಿಗೆ ಎಲ್ಲರಿಗೂ ಒಂದು ಸ್ಥಾನ ನಾನು